ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಬೇಕು ಅಂಥೇಳಿ 4ನೇ ತರಗತಿಯಲ್ಲಿದ್ದಾಗ ನಾನು ಓದಿನಿ, ನೀವು ಓದಿರಿ. ಈಗ ಓದಿದವರೆಲ್ಲರೂ ಸಾಧಿಸಿದ್ದಾರಾ? ಇಲ್ಲ. ಸಾಧಿಸಬೇಕು ಅಂತೇಳಿ ಅಂದುಕೊಂಡವರೆಲ್ಲ ಸಾಧಿಸಿದ್ದಾರಾ? ಅವರು ಇಲ್ಲ. ಸಾಧನೆಯ ಬಗ್ಗೆ ಪ್ರತಿದಿನನೂ ಯೋಚನೆ ಮಾಡುವವರೆಲ್ಲರೂ ಸಾಧನೆ ಮಾಡಿದ್ದಾರಾ? ಇಲ್ಲ. ಸಾಧನೆಗೆ ಸಾಕಷ್ಟು ಸಪೋರ್ಟ್ ಮಾಡುವಂತ ಫ್ಯಾಮಿಲಿಯಲ್ಲಿ ಹುಟ್ಟಿದವರೆಲ್ಲ ಸಾಧನೆ ಮಾಡಿದ್ದಾರಾ? ಅದು ಇಲ್ಲ. ಹಾಗಾದ್ರೆ ಸಾಧನೆಗೆ ಸಾಧ್ಯವಾಗುವುದು ಯಾವುದು ಅಂದ್ರ ನಮ್ಮ ಒಳಗಿರುವಂತ ಆಂತರಿಕವಾದ ಶಕ್ತಿ ಮತ್ತು ಸಾಮರ್ಥ್ಯ. ಹಾಗಾಗಿ ನೀವು ಇವತ್ತು ಯೋಚನೆ ಮಾಡ್ರಿ, ನಿಮ್ಮೊಳಗಿನ ಶಕ್ತಿ ನಿಮ್ಮ ಸಾಧನೆಗೆ ಎಷ್ಟು ಹೊರೆಗಚ್ಚಿ ನೋಡಿದ್ದೀರಿ ಅಂತ, ಅದಕ್ಕಾಗಿ ನೀವೆಷ್ಟು ಸಮಯವನ್ನ ಕೊಟ್ಟಿದ್ದೀರಿ ಅಂತ. ಹಾಗಾಗಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರ ನಿಮ್ಮ ಒಳಗಿರುವಂತ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಆ ಮೈಂಡ್ ಗೇಮ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಮೈಂಡ್ ಗೇಮ್ ಅಂತಾರೆ. ಅಂದ್ರೆ ನೀವು ಯಾವಾಗ ಸಾಧನೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಅವಾಗ ನಿಮ್ಮ ಮೈಂಡೇ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಸಾಕಷ್ಟು ಸಲ ನಾವು ನೋಡ್ತೀವಿ, ಡಿಸೆಂಬರ್ ಎಂಡ್ ಅಲ್ಲಿ ಬಂದಾಗ ಎಲ್ಲರೂ ಸಾಧಕರಾಗುವಂತ ಪ್ರಯತ್ನವನ್ನೇ ಮಾಡ್ತಿರ್ತಾರ. ಎಲ್ಲರೂ ಡೈರಿಗಳನ್ನ ಬರೆಯೋದು, ತುಂಬೋದು. ನಾನು ವಾಕಿಂಗ್ ಮಾಡ್ತೀನಿ, ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಎಲ್ಲರೂ ಬರೆದಿಡ್ತಾರೆ. ಒಂದು ಅಧ್ಯಯನ ಹೇಳುತ್ತೆ, ಕೇವಲ 5 ದಿನದಲ್ಲಿ 100ರಲ್ಲಿ 95% ಜನರ ಡೈರಿ ಅವರೇ ಎಲ್ಲಿಟ್ಟಾರ ಅವರಿಗೆ ಗೊತ್ತಿರೋದಿಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಕೇವಲ ಬಾಹ್ಯದಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ, ನಾವು ಸಾಧಿಸ್ಬೇಕು, ನಾನು ಛಲ ಇಡಬೇಕು, ನಾನು ಏನೋ ಒಂದು ಮಾಡಬೇಕು, ಇನ್ಸ್ಪೈರ್ ಯಾರೋ ನಮಗೆ ಕೊಟ್ಟಿರ್ತಾರೆ, ಎಸ್ ಬಹಳ ಜಾಸ್ತಿ ಹೆವಿ ಎನರ್ಜಿ ನನ್ನ ಹತ್ರ ಬಂದಿದೆ, ಸಾಕಷ್ಟು ಶಕ್ತಿ ಬಂದಿದೆ, ಮಾಡ್ತೀನಿ ಅಂತೇಳಿ 4-5 ದಿವಸ ಮಾಡಿದ ನಂತರ ತಕ್ಷಣಕ್ಕೆ 6ನೇ ದಿನ ಮತ್ತೆ ಎಲ್ಲಿದ್ದೀವಿ ಅದೇ ಹಾಸಿಗೆಯಲ್ಲಿ, ಯಾವ ರೊಟೇಷನ್ ಇತ್ತು ಅದೇ ರೊಟೇಷನ್ ಬಂದಿರ್ತೀವಿ, ಅದೇ ದಿನಗಳು ನಡೀತಾ ಇರುತ್ತೆ. ಮತ್ತೆ ಜನವರಿನೂ ಸಮೇತ ಮತ್ತೆ ನವೆಂಬರು ಅಕ್ಟೋಬರ್ ತರಾನೇ ಮತ್ತೆ ಮುಂದುವರಿಯುತ್ತೆ. ಹಾಗಾಗಿ ನಿಮಗೆ ಒಂದು ಅತ್ಯಂತ ಸರಳವಾದ ಒಂದು ಮಾರ್ಗೋಪಾಯ ಯಾವುದು ಅಂದ್ರ ಟ್ರೈನಿಂಗ್. ಈ ತರಬೇತಿಗಳಂತ ಏನ್ ಬರುತ್ತೆ ನೋಡ್ರಿ, ಇದು ಮುಖ್ಯವಾಗಿ ಯಾವುದೇ ಟ್ರೈನಿಂಗ್ ಇರ್ಬೋದು, ನೀವು ಬರೀ ಮೈಂಡ್ ಟ್ರೈನಿಂಗ್ ಅಂತಲ್ಲ, ಯಾವುದೇ ಆಫ್ಲೈನ್ ಟ್ರೈನಿಂಗ್ಗಳು ನಡೆಯುತ್ತೆ ನೋಡ್ರಿ, ಅವು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ನಮ್ಮ ಮೈಂಡ್ ಒಂದ್ಸಲ ಡಿಸೈಡ್ ಮಾಡ್ತು ನಾನು ಏನಾದ್ರೂ ಮಾಡ್ತೀನಿ ಅಂದ್ರೆ ಅದು ಅವಾಗ ಯಾರ್ದು ಕೇಳೋದಿಲ್ಲ. ನೀವು ಹೊರಗೆ ಕಾನ್ಸಿಯಸ್ ಮೈಂಡ್, ಒಂದು ಜಾಗೃತ ಮನಸ್ಸು ಡಿಸೈಡ್ ಮಾಡಿದಾಗ ಅದಕ್ಕೆ ಸಬ್ಕಾನ್ಶಿಯಸ್ ಮೈಂಡ್ ಇರುತ್ತೆ ನೋಡ್ರಿ, ಅದು ಸಪೋರ್ಟ್ ಮಾಡೋದಿಲ್ಲ, ಅಲ್ಲಿ ಎಡವಟ್ಟಾಗುತ್ತೆ 4-5 ದಿನದ ನಂತರ. ಸೊ ಹಾಗಾಗಿ ನೀವೇನಾದ್ರೂ ಜೀವನದಲ್ಲಿ ಯಶಸ್ವಿ ಆಗಬೇಕು, ಸಾಧನೆಯನ್ನ ಮಾಡಬೇಕು, ನನ್ನ ಹಿಂದೆ ಇವೆಲ್ಲ ನೆನಪಿನ ಕಾಣಿಕೆಗಳನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಇದು ಒಂದು ದಿನಕ್ಕೆ ಬಂದದ್ದಲ್ಲ, ಇದು ಸತತ 12 ವರ್ಷಗಳ ನಿರಂತರವಾದ ಪ್ರಯತ್ನದ ಫಲಿತಾಂಶ. ಇವತ್ತು ನಾನು ಇದ್ರ ಎದುರಿಗೆ ನಿಲ್ಲೋದಕ್ಕೆ ಸಾಧ್ಯ ಇತ್ತು. ಹಾಗಾಗಿ ಇದು ಮೈಂಡ್ ಗೇಮ್ ಅನ್ನ ನೀವು ಅರ್ಥ ಮಾಡ್ಕೊಡ್ರಿ. ಮತ್ತೆ ನಾನು ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲೋ ಯೂಟ್ಯೂಬ್ನ ಚಾನಲ್ ನೋಡಿ ನಾನು ಆಕ್ಟಿವೇಟ್ ಮಾಡ್ತೀನಿ, ಅಥವಾ ಯಾರೋ ಒಬ್ರು ಫ್ರೀ ಸೆಷನ್ ಕೊಡ್ತಾ ಇದ್ದಾರೆ ಅಲ್ಲಿ ಓಡೋಗಿ ಫ್ರೀ ಎಲ್ಲೆಲ್ಲಿವೆ ಅದನ್ನ ಸರ್ಚ್ ಮಾಡುವಂಥವ್ರು ಕೆಲವೊಂದು ಗ್ರೂಪ್ಗಳು ನಡೀತಾ ಇವೆ, ಅವ್ರಿಗೆ ಕೇವಲ ಉಚಿತ ಬೇಕು. ನಾನು ಹೇಳ್ತೀನಿ, ಜಗತ್ತಲ್ಲಿ ಯಾವುದೇ ನಡೀತಾ ಇದೆ ನೋಡ್ರಿ, ಅದಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಹಾಗಾಗಿ 1 ಟೈಮ್ ಇನ್ವೆಸ್ಟ್ಮೆಂಟ್ ನೀವೇನಾದ್ರೂ ಮಾಡಿದ್ರ ಲೈಫ್ ಟೈಮ್ ಇನ್ಕಮ್ ಆಗುವಂತ ಸಾಕಷ್ಟು ಸೋರ್ಸ್ಗಳು ನಮ್ಮ ಸುತ್ತಲೂ ಇವೆ. ಜಗತ್ತು ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಫ್ರೀ ಆಗಿರೋ ನೀರಿದೆ ನೋಡ್ರಿ, ನೀವು ಏರ್ಪೋರ್ಟ್ ನಲ್ಲಿ ಅದು 200 ರೂಪಾಯಿ ಖರೀದಿ ಮಾಡ್ತೀರಿ, ನಮ್ಮ ಹತ್ರ ಅದು 10 ರೂಪಾಯಿಗೆ ಸಿಗುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುಗಳಿವೆ ನೋಡ್ರಿ, ಸ್ಥಳ ಬದಲಾವಣೆ ಆದಂತೆ ಅದರ ಬೆಲೆ ಸಮೇತ ಬದಲಾವಣೆ ಆಗುತ್ತೆ. ಹಾಗಾದ್ರೆ ನಿಮ್ಮ ಬೆಲೆ ಎಷ್ಟಿದೆ ಯೋಚನೆ ಮಾಡ್ರಿ. ನೀವೇನು 10 ರೂಪಾಯಿದೊಳಗೆ ಉಳ್ಕೊಂಡಿರಿ ಅಥವಾ 200ಕ್ಕೆ ಬರೋ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದ್ರ ಮೊಟ್ಟ ಮೊದಲು ನೀವು ಒಬ್ಬ ಕೋಚ್ನ ಜೊತೆಗೆ ಜೋಡಿಸ್ಕೊಂಡು ನೋಡ್ರಿ, ಆನಂತರ ಪರಿವರ್ತನೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಮತ್ತೆ ನಿಮ್ಮ ಎದುರಿಗೆ ಮತ್ತೆ ಪಾಯಿಂಟ್ಸ್ಗಳನ್ನ ತಗೊಂಡು ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದ.